ನಮಸ್ಕಾರ. ಇವತ್ತಿನ ಶುಭೋದಯಕ್ಕೆ ಸ್ವಾಗತ. ಒಂದು ಸೊಗಸಾದ ಚಿತ್ರಣವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ರಾಹು ಕೇತುಗಳು ನುಂಗುವರಂತೆ ಮತ್ತುಗಿಯುವರಂತೆ, ಬೆಳಕೇನು ತಂಬಾಕೆ, ಭಯ ಬೆದರಿಕೆಗಳೇ ಅಪಾಯ, ಉಗಿಯಿರದನು ಬೆಳಕಿಗೆ ಭಯವಿಲ್ಲ, ಕತ್ತಲೆಗೆ ಜಯವಿಲ್ಲ, ರವಿಗೆ ನಮಿಸಿರೇಳಿ. ಬದುಕಿನ ಒಂದು ಅಭಯ ಸೂತ್ರ, ಅದಕ್ಕೊಂದು ಉಪಮೆ. ರಾಹುಕೇತುಗಳು ನುಂಗುವರಂತೆ. ನಾವು ಶಾಸ್ತ್ರಗಳಲ್ಲಿ ಅಥವಾ ಸಂಪ್ರದಾಯದ ಪ್ರಕಾರ ಅಥವಾ ಜನಗಳಲ್ಲಿ ನಂಬಿಕೆ ಬರಲಿ ಅಥವಾ ಒಂದು ರೀತಿಯಲ್ಲಿ ಅವರಿಗೆ ಈ ಒಂದು ಜಗತ್ತಿನ ಕೌತುಕವನ್ನು ಅರ್ಥ ಮಾಡಿಕೊಳ್ಳುವ ಇನ್ನೊಂದು ಬಗೆ ಅಂತಲೂ ಹೇಳ್ಬೋದು. ಏನಂದರೆ, ಗ್ರಹಣ ಅಂತಂದ್ರೆ ಏನು? ರಾಹು ಕೇತುಗಳು ಸೂರ್ಯನನ್ನೋ ಚಂದ್ರನನ್ನೋ ನುಂಗು ಬಿಡ್ತಾರೆ, ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಬಿಡ್ತಾರೆ ಅಂತ ಹೇಳ್ತಾರೆ ಶಾಸ್ತ್ರವಾದಿಗಳು. ಆದರೆ ವಿಜ್ಞಾನದ ಪ್ರಕಾರ ಅದು ನೆರಳು, ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಇದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಒಂದು ತತ್ವವನ್ನು ಹೇಳೋ ಪ್ರಯತ್ನ. ರಾಹುಕೇತುಗಳು ನುಂಗುವರಂತೆ ಮತ್ತುಗಿಯುವರಂತೆ. ಹಾಗೆ ನುಂಗಕ್ಕೆ ಉಗಿಯೋದು, ಇದು ನುಂಗೋದು ಉಗಿಯೋದು ಇದೆಯಲ್ಲ, ಇದು ಯಾರು ಮಾಡ್ತಾರೆ? ಬೆಳಕೇನು ತಂಬಾಕೆ, ಅದೇನು ಹೊಗೆ ಸೊಪ್ಪ, ತಂಬಾಕ ಹಾಕ್ಕೊಳ್ಳೋದಂತೆ ಮತ್ತು ಉಗಿಯೋದಂತೆ. ಭಯ ಬೆದರಿಕೆಗಳೇ ಭಯ ಬೆದರಿಕೆಗಳೇ ಅಪಾಯ, ಉಗಿಯಿರದನು. ಈ ರೀತಿಯಲ್ಲಿ ಯಾರಿಗಾದರೂ ನಮಗೆ ಭಯಪಡಿಸಿದ್ರೆ, ಬೆದರಿಕೆಯನ್ನು ಉಂಟು ಮಾಡಿದ್ರೆ ಅದನ್ನು ಉಗಿಬೇಕು. ಅರ್ಥ ಆಯ್ತಲ್ಲ? ಅದನ್ನು ನಂಬೋದಲ್ಲ. ಅಂದರೆ ಇಂತಹ ಮೂಢನಂಬಿಕೆಗಳನ್ನು, ಈ ರೀತಿಯ ಕಂದಾಚಾರದ ನಂಬಿಕೆಗಳನ್ನು ಉಗಿಯಿರದನು ಬೇರೆ ಕಾರಣಕ್ಕೆ, ಅಥವಾ ನೀವು ತಾರ್ಕಿಕವಾಗಿ ಇದು ಯಾಕೆ ಸರಿ ಇಲ್ಲ, ಅದು ಅಜೀರ್ಣ ಆಗುತ್ತೆ, ಅದಾಗುತ್ತೆ, ಅದು ಬೇರೆ. ಅದು ನಮ್ಮ ನಂಬಿಕೆಗಳು, ನಮ್ಮ ದೇಹ ಪ್ರಕೃತಿ. ನಾನು ಯಾವುದನ್ನು ಸಂಪ್ರದಾಯನೂ ಪ್ರಶ್ನೆ ಮಾಡಲ್ಲ, ವಿಜ್ಞಾನನೂ ತಿರಸ್ಕರಿಸಲ್ಲ. ನಾನು ಒಬ್ಬ ಕವಿಯಾಗಿ ಈ ವಿಚಿತ್ರವನ್ನು ಹೇಗೆ ಜಗತ್ತಿಗೆ ಹೇಳೋದು ಅಂತ ಒಂದು ಪ್ರಯತ್ನ ಅಷ್ಟೇ. ಈ ಭಯ ಬೆದರಿಕೆಗಳೇ ಅಪಾಯ. ಈ ರೀತಿಯಲ್ಲಿ ನಮಗೆ ಸಂಪ್ರದಾಯದ ಹೆಸರಲ್ಲಿ, ನಂಬಿಕೆಗಳ ಹೆಸರಿನಲ್ಲಿ ಭಯವನ್ನು ಹುಟ್ಟಿಸೋದಿದೆಯಲ್ಲ, ಇದು ನಿಜವಾದ ಗ್ರಹಣ, ಇದು ಅಪಾಯ. ಉಗಿಯಿರಿದನು, ಇದನ್ನು ಉಗಿಬೇಕು ನಾವು. ಅಂದರೆ ಒಪ್ಕೋಬಾರ್ದು, ತಿರಸ್ಕರಿಸಬೇಕು. ಬೆಳಕಿಗೆ ಭಯವಿಲ್ಲ, ಬೆಳಕಿಗೆ ಯಾವತ್ತೂ ಭಯ ಇಲ್ಲ. ಕತ್ತಲೆಗೆ ಜಯವಿಲ್ಲ, ಕತ್ತಲೆ ಏನಿದೆ ಅದಕ್ಕೆ ಯಾವತ್ತೂ ಜಯವಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ಆಯಿತಾ? ಸತ್ಯಮೇವ ಜಯತೆ. ಇವೆಲ್ಲ ಇದನ್ನೇ ಹೇಳೋದು. ಏನು? ಬೆಳಕಿಗೆ ಅಪಾಯವಿಲ್ಲ, ಕತ್ತಲೆಗೆ ಜಯವಿಲ್ಲ, ರವಿಗೆ ನಮಿಸಿರೇಳಿ. ಈ ಒಂದು ತತ್ವವನ್ನು ನಿತ್ಯ ಪ್ರತಿಪಾದಿಸ್ತಕ್ಕಂಥ ರವಿಗೆ ನಮಿಸೋಣ ಹೇಳಿ ಅನ್ನೋದು ಇವತ್ತಿನ ಶುಭೋದಯ ಪದ್ಯದ ಸಾರಾಂಶ. ನಮಸ್ಕಾರ.